ಹಾಯ್, ನಾನು ಕೀರ್ತಿ. ನೀವಿದ್ದೀರಾ ಕೀರ್ತಿ ಕಾಮರ್ಸ್ ಕ್ಲಾಸಲ್ಲಿ. ಇವತ್ತು ನಾನು ಶೇರ್ಸ್ಗೆ ಸಂಬಂಧಪಟ್ಟ ಸೆಕೆಂಡ್ ಟೈಪ್ ಆಫ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಪಬ್ಲಿಕ್ ಎಕ್ಸಾಮ್ಗೆ 12 ಮಾರ್ಕ್ಸ್ಗೆ ಬರುವಂಥ ಕ್ವಶನ್ ಇದಾಗಿದೆ. ಕ್ವಶನ್ ನೋಡ್ಕೊಳ್ಳಿ. ಸಿ ಕಂಪನಿ ಇಶ್ಯೂಡ್ 10,000 equity shares of ₹100 each at a premium of ₹20 per share. The amount was payable as follows: 30 on application, 50 on allotment including premium, ₹40 on first and final call. All the shares were subscribed and money duly received except first and final call on 1,000 shares. The directors forfeited these shares. Out of 1,000 shares forfeited, only 600 shares were reissued as fully paid up for ₹80 per share. ಪಾಸ್ ಜರ್ನಲ್ ಎಂಟ್ರಿ. ಸೊ ಇದು ಇವತ್ತು ನಾನು ಡಿಸ್ಕಸ್ ಮಾಡ್ತಿರೋಂಥ ಪ್ರಾಬ್ಲಮ್. ನಿಮಗೆ ನೋಡುವಾಗ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದು ಮತ್ತು ಈ ವಿಡಿಯೋದಲ್ಲಿ ಮಾಡಿದ್ರ ಡಿಫ್ರೆನ್ಸ್ ನಿಮಗೆ ಅಷ್ಟಾಗಿ ಗೊತ್ತಾಗ್ಲಿಕ್ಕಿಲ್ಲ. ನೋಡಿ, ಇದು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ ಪ್ರಾಬ್ಲಮ್. ಎಲ್ಲನೂ ಸೇಮೇ ಇರುತ್ತೆ, ಆದರೆ ನಿಮಗೆ ಡಿಫ್ರೆನ್ಸ್ ಕಾಣೋದಲ್ಲಿ ಇದು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ ಪ್ರಾಬ್ಲಮ್. ಆ ಪ್ರಾಬ್ಲಮಲ್ಲಿ ಆಲ್ ದ ಶೇರ್ಸ್ ಆರ್ ಸಬ್ಸ್ಕ್ರೈಬರ್ಡ್ ಆ್ಯಂಡ್ ಮನಿ ಡ್ಯೂಲಿ ರಿಸೀವ್ಡ್ ಎಕ್ಸೆಪ್ಟ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಆನ್ 2,000 shares. The directors forfeited these shares and reissued them as fully paid at ₹8 per share. ಸೊ ಈ ಪ್ರಾಬ್ಲಮಲ್ಲಿ 2,000 shares ಫರ್ಫಿಟ್ ಆಗಿದೆ ಮತ್ತೆ ಅದೇ 2,000 shares ರೀಇಶ್ಯೂ ಆಗಿದೆ. ಇದು ಹಿಂದಿನ ಪ್ರಾಬ್ಲಮಲ್ಲಿ 2,000 shares ಫರ್ಫಿಟ್ ಆಗಿದೆ, ಅದೇ 2,000 shares ಅನ್ನು ರೀಇಶ್ಯೂ ಮಾಡಿದ್ದಾರೆ. ಆದರೆ ಈಗಿನ ಪ್ರಾಬ್ಲಮಲ್ಲಿ all the shares were subscribed and money duly received except first and final call on 1,000 shares. The directors forfeited these shares. Out of 1,000 shares forfeited, only 600 shares were reissued. ಸೊ ಹಿಂದಿನ ಪ್ರಾಬ್ಲಮಲ್ಲಿ 2,000 shares ಫೇಲ್ಡ್ ಟು ಪೇ ಅಂತ ಆಗಿತ್ತು. ಹಾಗಾಗಿ 2,000 shares ಕೂಡ ಫರ್ಫಿಟ್ ಆಗಿದೆ, ಅದೇ ಸೇಮ್ 2,000 shares ರೀಇಶ್ಯೂ ಆಗಿದೆ. ಆದರೆ ಈ ಪ್ರಾಬ್ಲಮಲ್ಲಿ ಫರ್ಫಿಟ್ ಆಗಿರೋದು 1,000 shares, ಆದರೆ ರೀಇಶ್ಯೂ ಆಗಿರೋದು 600 shares. ಸೊ ಉಳಿದದೆಲ್ಲವೂ ಸೇಮ್ ಇರ್ತದೆ. ಏನಂದರೆ ಅಪ್ಲಿಕೇಶನ್ಗೆ 2 ಜರ್ನಲ್ ಎಂಟ್ರಿ, ಅಲಾಟ್ಮೆಂಟಿಗೆ 2 ಜರ್ನಲ್ ಎಂಟ್ರಿ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ಗೆ 2 ಜರ್ನಲ್ ಎಂಟ್ರಿ. 1 ಜರ್ನಲ್ ಎಂಟ್ರಿ ಫರ್ಫಿಟೆಡ್ ಶೇರ್ಸ್ಗೆ, 1 ಜರ್ನಲ್ ಎಂಟ್ರಿ ರೀಇಶ್ಯೂಗೆ, 1 ಜರ್ನಲ್ ಎಂಟ್ರಿ ಪ್ರಾಫಿಟ್ ಟ್ರಾನ್ಸ್ಫರ್ ಮಾಡಲಿಕ್ಕೆ. ಸೊ ಉಳಿದದೆಲ್ಲವೂ ಸೇಮ್ ಇರ್ತದೆ. ನಿಮಗೆ ಡಿಫ್ರೆನ್ಸ್ ಕಾಣುವಂಥದ್ದು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಫೇಲ್ಡ್ ಟು ಪೇ ಅಂತಾದಾಗ, ಹಿಂದಿನ ಪ್ರಾಬ್ಲಮಲ್ಲಿ 2,000 shares ಫೇಲ್ಡ್ ಟು ಪೇ ಅಂತಾಗಿತ್ತು, ಅದೇ 2,000 shares ಫರ್ಫಿಟ್ ಆಯಿತು, ಅದೇ 2,000 shares ರೀಇಶ್ಯೂ ಆಯಿತು. ಆದರೆ ಈ ಪ್ರಾಬ್ಲಮಲ್ಲಿ 1,000 shares ಫೇಲ್ಡ್ ಟು ಪೇ ಅಂತ ಆಗಿದೆ, ಅದೇ 1,000 shares ಫರ್ಫಿಟ್ ಆಗಿದೆ, ಆದರೆ ರೀಇಶ್ಯೂ ಅನ್ನುವಂಥದ್ದು 1,000 shares ಆಗಲಿಲ್ಲ, 600 shares ಆಗಿದೆ. ಹಾಗಾಗಿ ಕೊನೆಯ 3 ಜರ್ನಲ್ ಎಂಟ್ರಿಯಲ್ಲಿ ಸಣ್ಣ ಚೇಂಜಸ್ಗಳು ನಿಮಗೆ ಕಾಣ್ತದೆ. ಆಯಿತಾ? ಸೊ ನಮಗೆ ಪ್ರಾಬ್ಲಮ್ ಎರೈಸ್ ಆಗುವಂಥದ್ದು ಖಾಲಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಫೇಲ್ಡ್ ಟು ಪೇ ಅಂತ ಆದ ಮೇಲೆ. ಹಾಗಾದರೆ ಅಲ್ಲಿಯ ತನಕದ ಜರ್ನಲ್ ಎಂಟ್ರಿಗಳಾಗಲಿ, ಅದಕ್ಕೆ ಎಂಟ್ರಿ ಮಾಡುವಂತಹ ವ್ಯಾಲ್ಯೂ ಆಗಲಿ, ಇದು ನಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸನ್ನು ಕ್ರಿಯೇಟ್ ಮಾಡೋದಿಲ್ಲ. ಆಯಿತಾ? ಎಸ್. ಸಿ ಕಂಪನಿ ಇಶ್ಯೂಡ್ 10,000 equity shares of ₹100 each at a premium of ₹20 per share. The amount was payable as follows: ₹30 on application. ಹಾಗಾದರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್, ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಇದಕ್ಕೆ ಎಷ್ಟು ಬರಿಬೇಕು ನಾವು? 10,000 shares ಆಫ್ ₹30. ಸೊ ಹಾಗಾದರೆ ಎಷ್ಟು ಬಂತು? 3 lakh. ಸೊ ಹಿಂದಿನ ಪ್ರಾಬ್ಲಮಲ್ಲಿ ಡಿಸ್ಕಸ್ ಮಾಡಿದ ಹಾಗೆಯೇ ಅದೇ ಫಿಗರ್ಸ್ ರಿಪೀಟ್ ಆಗಿ ಎಂಟ್ರಿ ಆಗ್ತದೆ. 3 lakh. ಸೊ ನೋ ಎನಿ ಚೇಂಜಸ್. ನೆಕ್ಸ್ಟ್, ₹50 ಆನ್ ಅಲಾಟ್ಮೆಂಟ್ ಇನ್ಕ್ಲೂಡಿಂಗ್ ಪ್ರೀಮಿಯಮ್. ಸೊ ಪ್ರೀಮಿಯಂ ಪ್ರಾಬ್ಲಮಲ್ಲಿ ಹೇಳಿದ್ದಾರೆ ಅಟ್ ಎ ಪ್ರೀಮಿಯಮ್ ಆಫ್ ₹20 ಪರ್ ಶೇರ್. ಇಲ್ಲಿ ಇನ್ಕ್ಲೂಡಿಂಗ್ ಪ್ರೀಮಿಯಮ್ ಅಂತ ಹೇಳಿರೋದ್ರಿಂದ ಈ 50ಯಲ್ಲಿ 20 ಇನ್ಕ್ಲೂಡ್ ಆಗಿದೆ. ಹಾಗಾದರೆ 30 + 20 ಆಯಿತು. ಈಗ ಎಂಟ್ರಿ ಮಾಡುವ. ಇಲ್ಲಿ ಏನು ಎಂಟ್ರಿ ಬರುತ್ತೆ? ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಟು ಶೇರ್ ಪ್ರೀಮಿಯಮ್, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್. ಶೇರ್ ಪ್ರೀಮಿಯಮ್ ಎಷ್ಟು ಹೇಳಿದ್ದಾರೆ? 20. ಸೊ ಹಾಗಾದರೆ ಕ್ಯಾಪಿಟಲ್ ಎಷ್ಟು? 30. ಶೇರ್ ಅಲಾಟ್ಮೆಂಟ್ ಎಷ್ಟು? 10,000 ಇಂಟು 50. ನಿಮಗೆ ಬರಬೇಕಾದ್ದು 5 lakh. ಇಲ್ಲಿ 10,000 ಇಂಟು
30. So the answer 3,10,000 into 20. ನಿಮಗೆ ಬರಬೇಕಾದ್ದು 2 lakh. ಹಾಗಾದರೆ ಡೆಬಿಟ್ ಶುಡ್ ಬಿ ಈಕ್ವಲ್ ಟು ಕ್ರೆಡಿಟ್ ಅಂತ ಆಯಿತು. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್. ಈಗ ಇಲ್ಲಿ ಎಷ್ಟು ಎಂಟ್ರಿ ಮಾಡ್ತೀರಿ? ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಇಲ್ಲಿ ಶೇರ್ ಅಲಾಟ್ಮೆಂಟ್ ಎಷ್ಟು ಎಂಟ್ರಿ ಮಾಡ್ತೀರಿ ಅದೇ ಎಂಟ್ರಿ ಇಲ್ಲಿಗೆ ಕೂಡ ಬರ್ತದೆ. ಸೊ 5 lakh. ನೆಕ್ಸ್ಟ್ ₹40 on first and final call. All the shares subscribed and money duly received except first and final call money on 1000 shares. ಒಟ್ಟಾರೆ ಇಶ್ಯೂ ಮಾಡಿದ 10,000 ಶೇರ್ಸಲ್ಲಿ 1000 ಶೇರ್ಸ್ನ ಮೇಲೆ ಕಾಲ್ ಮನಿ ಕೊಡಲಿಕ್ಕೆ ಫೇಲ್ ಆಗಿದ್ದಾನೆ. ಹಾಗಾದರೆ ಕಂಪನಿ ಕಾಲ್ ಕೊಡೋದು ಎಷ್ಟು ಶೇರ್ಸಿಗೆ? 10,000 ಶೇರ್ಸ್ನ ಮೇಲೆ ₹40 ಹಾಗೆ ನೀವು ಕೊಡಲಿಕ್ಕೆ ಬಾಕಿ ಇದೆ ಅಂತ ಹೇಳಿ ಕಂಪನಿ ಕಾಲ್ ಕೊಡ್ತದೆ. ಹಾಗಾದರೆ ಇಲ್ಲಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಎಷ್ಟು ಬರೀಬೇಕು? 10,000 ಇಂಟು ಕಾಲ್ ಮನಿ ಎಷ್ಟು? 40. ಸೊ 10,000 ಇಂಟು 40 ಆನ್ಸರ್ ನಮಗೆ 4 lakh ಅಂತ ಬರಬೇಕು. ಆದರೆ 10,000 ಶೇರ್ಸ್ ಮೇಲೆ ಕಂಪನಿ ಕಾಲ್ ಕೊಟ್ಟಿದೆ, ಆದರೆ ಶೇರ್ ಹೋಲ್ಡರ್ ಎಷ್ಟು ಶೇರ್ಸಿನ ಮೇಲೆ ಅಮೌಂಟನ್ನು ಕೊಡಲಿಕ್ಕೆ ಫೇಲ್ ಆಗಿದ್ದಾನೆ? ಹಿ ಫೇಲ್ಡ್ ಟು ಪೇ ಆನ್ 1000 ಶೇರ್ಸ್. ಶೇರ್ ಹೋಲ್ಡರ್ 1000 ಶೇರ್ಸಿನ ಮೇಲೆ ಕಾಲ್ ಮನಿ ಕೊಡಲಿಕ್ಕೆ ಫೇಲ್ ಆಗಿದ್ದಾನೆ ಅಂದರೆ ಅದರ ಅರ್ಥ ಆ ಶೇರ್ ಹೋಲ್ಡರ್ 9,000 ಶೇರ್ಸ್ನ ಮೇಲೆ ಕೊಟ್ಟಿದ್ದಾನೆ ಅಂತಲ್ವಾ? ಹಾಗಾದರೆ ಬ್ಯಾಂಕಿಗೆ ಬಂದದೆಷ್ಟು? 9,000 ಇಂಟು ₹40 ಹಾಗೆ ಬಂದಿದೆ. ಹಾಗಾದರೆ 3,60,000 ಬಂದಿದೆ ಅಂತ ಆಯಿತು ಕಂಪನಿಗೆ. ಇದು ಮೊದಲ 6 ಜರ್ನಲ್ ಎಂಟ್ರಿ. ಇನ್ನು ನೆಕ್ಸ್ಟ್ ನೀವು ಪಾಸ್ ಮಾಡುವಂತಹ ಎಂಟ್ರಿ ಅದು ಶೇರ್ಸ್ ಫರ್ಫಿಟೆಡ್ಗೆ. ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಟು ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ಈಗ ಶೇರ್ ಹೋಲ್ಡರ್ ಕಾಲ್ ಮನಿ ಕೊಡಲಿಕ್ಕೆ ಫೇಲ್ ಆದದ್ದು ಎಷ್ಟು ಶೇರ್ಸಿಗೆ? ಶೇರ್ ಹೋಲ್ಡರ್ ಕಾಲ್ ಮನಿ ಕೊಡಲಿಕ್ಕೆ ಫೇಲ್ ಆದದ್ದು 1000 ಶೇರ್ಸಿಗೆ. ಹೌದಾ? 1000 ಶೇರ್ಸ್ನ ಮೇಲೆ ಒಟ್ಟಾರೆಯಾಗಿ ಎಷ್ಟು ಅಮೌಂಟ್ ಬರಬೇಕಿತ್ತು? 1000 ಶೇರ್ಸ್ನ ಮೇಲೆ ಒಟ್ಟಾರೆಯಾಗಿ ₹100 ಬರಬೇಕಿತ್ತು, ಪ್ರೀಮಿಯಂ ತಗೊಳ್ಳಿಕ್ಕಿಲ್ಲ. ಹಾಗಾದರೆ 1000 ಶೇರ್ಸ್ನ ಮೇಲೆ ಒಟ್ಟಾರೆಯಾಗಿ ₹100 ಬರಬೇಕಿತ್ತು. 100 ಅಂದರೆ ₹1,00,000 ಬರಬೇಕಿತ್ತು. ಆದರೆ 1000 ಶೇರ್ಸಿನ ಮೇಲೆ ಶೇರ್ ಹೋಲ್ಡರ್ ಕಾಲ್ ಮನಿ ಕೊಡಲಿಕ್ಕೆ ಫೇಲ್ ಆಗಿದ್ದಾನೆ. ಹೌದಾ? ಶೇರ್ ಹೋಲ್ಡರ್ ಕಾಲ್ ಮನಿ ಕೊಡಲಿಕ್ಕೆ ಫೇಲ್ ಆಗಿದ್ದಾನೆ. ಎಷ್ಟು ಕಾಲ್ ಮನಿ? 40. ಹಾಗಾದರೆ 40,000 ಕೊಡಲಿಕ್ಕೆ ಫೇಲ್ ಆಗಿದ್ದಾನೆ ಅಂತ ಆಯಿತು. ಶೇರ್ ಹೋಲ್ಡರ್ ಕಾಲ್ ಮನಿ ಕೊಡಲಿಲ್ಲ ಅಂತ ಹೇಳಿ ಕಂಪನಿ ಏನು ಮಾಡ್ತದೆ? ಶೇರ್ ಹೋಲ್ಡರ್ ಕಾಲ್ ಮನಿ ಕೊಡಲಿಲ್ಲ ಅಂದರೆ ಅದರ ಅರ್ಥ ಏನು? ಶೇರ್ ಹೋಲ್ಡರ್ ಅಪ್ಲಿಕೇಶನ್ ಮನಿ ಅಲಾಟ್ಮೆಂಟ್ ಮನಿ ಕೊಟ್ಟಿದ್ದಾನೆ ಅಂತ ಅರ್ಥ. ಈಗ ಶೇರ್ ಹೋಲ್ಡರ್ ಕಾಲ್ ಮನಿ ಕೊಡಲಿಲ್ಲ ಅಂತ ಹೇಳಿ ಕಂಪನಿ ಏನು ಮಾಡ್ತದೆ? 1000 ಶೇರ್ಸಿನ ಮೇಲೆ ಈ ಹಿಂದೆ ಏನೆಲ್ಲ ಕೊಟ್ಟಿದೆ ಅದೆಲ್ಲವನ್ನು ಕ್ಯಾನ್ಸಲ್ ಮಾಡ್ತಾನೆ. ಹಾಗಾದರೆ ಈ ಹಿಂದೆ ಎಲ್ಲವನ್ನು ಕೊಟ್ಟಿದ್ದು ಅಂದರೆ ₹60 ಆಯಿತು. ಹೇಗೆ 60? ಅಪ್ಲಿಕೇಶನ್ 30, ಅಲಾಟ್ಮೆಂಟ್ 30. ಹಾಗಾದರೆ ₹60 ಕಂಪನಿ ಕ್ಯಾನ್ಸಲ್ ಮಾಡ್ತದೆ. ಹಾಗಾಗಿ 60,000 ಅಂತ ಬಂತು. ಇದು ಫರ್ಫಿಟೆಡ್ಗೆ. ನೆಕ್ಸ್ಟ್ ರೀಇಶ್ಯೂಗೆ. ರೀಇಶ್ಯೂ ಆದದೆಷ್ಟು? 1000 ಶೇರ್ಸ್ ರೀಇಶ್ಯೂ ಆಗಲಿಲ್ಲ. ಕಂಪನಿ ರೀಇಶ್ಯೂ ಮಾಡಿರುವಂಥದ್ದು ಖಾಲಿ 600 ಶೇರ್ಸ್ ಮಾತ್ರ. ಹಾಗಾದರೆ ಈಗ ರೀಇಶ್ಯೂ ಆದದ್ದು ಎಷ್ಟು ಶೇರ್ಸ್? 600 ಶೇರ್ಸ್. 600 ಶೇರ್ಸ್ ರೀಇಶ್ಯೂ ಆದದ್ದು ಒಟ್ಟಾರೆಯಾಗಿ ಎಷ್ಟು ರೂಪಾಯಿಗೆ ರೀಇಶ್ಯೂ ಆದದ್ದು? ₹80ಗೆ ರೀಇಶ್ಯೂ ಆಯಿತು. ಹಾಗಾದರೆ 600 ಇಂಟು 80 48,000 ಬಂತು. 600 ಮೇಲೆ ಒಟ್ಟಾರೆಯಾಗಿ ಎಷ್ಟು ಬರಬೇಕಿತ್ತು? 600 ಮೇಲೆ ಒಟ್ಟಾರೆಯಾಗಿ ₹100 ಬರಬೇಕಿತ್ತು. ಹಾಗಾದರೆ 60,000 ಅಂತ ಆಯಿತು. 1,100 ಬರಬೇಕಿತ್ತು, ಆದರೆ 80 ಮಾತ್ರ ರೀಇಶ್ಯೂ ಆಗಿ ಬಂದಿರುವಂಥದ್ದು. ಹಾಗಾದರೆ ನಿಜವಾಗಿ ಫರ್ಫಿಟ್ ಆದದೆಷ್ಟು? 100 ಮೈನಸ್ 80 ಎಷ್ಟು ಬಂತು? 20. ಆವಾಗ ಇಲ್ಲಿ 12,000 ಅಂತ ಬರ್ತದೆ. ಡೆಬಿಟ್ ಶುಡ್ ಬಿ ಈಕ್ವಲ್ ಟು ಕ್ರೆಡಿಟ್ ಅಲ್ವಾ? ಸಪೋಸ್ ನಿಮಗೆ ಇಲ್ಲಿ ಎಷ್ಟು ಬರಿಬೇಕಂತ ಗೊತ್ತಾಗಲಿಲ್ಲ, 60 ಮೈನಸ್ 48 ಮಾಡಿ, ಆವಾಗ ನಿಮಗೆ 12,000 ಬರುತ್ತೆ. ಆಯಿತಾ? ನೆಕ್ಸ್ಟ್ ಲಾಸ್ಟ್ ಜರ್ನಲ್ ಎಂಟ್ರಿ. ಇದನ್ನು ಸ್ವಲ್ಪ ಸರಿ ಗಮನ ಕೊಟ್ಟು ಕೇಳಿ.
ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಇದು ಯಾವುದಕ್ಕೆ? ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಮಾಡೋದಕ್ಕೆ. ನಿಮಗೆ ಜರ್ನಲ್ ಎಂಟ್ರಿ ಗೊತ್ತಿದೆ. ಆ್ಯಕ್ಚುಲಿ ಹಿಂದಿನ ಪ್ರಾಬ್ಲಮಲ್ಲಿ ಇದೇ ಜರ್ನಲ್ ಎಂಟ್ರಿಗೆ ಫಿಗರ್ ಎಂಟ್ರಿ ಮಾಡುವಾಗ ಏನು ಮಾಡಿತ್ತು ಅಂದರೆ, ಇಲ್ಲಿ 2 ಫರ್ಫಿಟೆಡ್ ಶೇರ್ಸ್ ಇದೆ, ಇಲ್ಲಿ ಫರ್ಫಿಟೆಡ್ ಶೇರ್ಸ್ ಡೆಬಿಟ್ ಇದೆ, ಇದ್ರ ಎರಡರ ಡಿಫ್ರೆನ್ಸ್ ಏನು ಅದನ್ನು ಬರೆಯೋದು ಅಂತ ಬರೆದಿತ್ತು. ಆದರೆ ಈ ಪ್ರಾಬ್ಲಮಲ್ಲಿ ನಾವು ಹಂಗೆ ಮಾಡೋಕ್ಕಾಗಲ್ಲ. ಯಾಕಂದರೆ ಹಿಂದಿನ ಪ್ರಾಬ್ಲಮಲ್ಲಿ 2000 ಶೇರ್ಸ್ ಫರ್ಫಿಟ್ ಆಗಿತ್ತು, ಅದೇ 2000 ಶೇರ್ಸ್ ರೀಇಶ್ಯೂ ಆಗಿತ್ತು. ಹಾಗಾಗಿ ಇದೆರಡರ ಡಿಫ್ರೆನ್ಸ್ ಅಂತ ನೋಡಿದ್ವಿ. ಆದರೆ ಈಗಿನ ಪ್ರಾಬ್ಲಮಲ್ಲಿ ಫರ್ಫಿಟ್ ಆಗಿರುವಂಥದ್ದು 1000 ಶೇರ್ಸ್, ರೀಇಶ್ಯೂ ಆಗಿರುವಂಥದ್ದು 600 ಶೇರ್ಸ್ ಅಲ್ವಾ? ಹಾಗಾಗಿ ಈಗ ಫರ್ಫಿಟೆಡ್ ಶೇರ್ಸ್ ಟು ಕ್ಯಾಪಿಟಲ್ ರಿಸರ್ವ್ ಏನು ಬರಿಬೇಕಂದ್ರೆ, ಈಗ ಆ್ಯಕ್ಚುಲಿ ನೀವು ಇಲ್ಲಿ ಬರೆದಿದ್ದೇನು 1000 × 60, ಅದನ್ನೇ ಜಸ್ಟ್ ಮೈಂಡ್ ಕ್ಯಾಲ್ಕುಲೇಷನ್ ಮಾಡಿ 600 ಫರ್ಫಿಟ್ ಆಯಿತು ಅಂತ ಅಂದ್ಕೊಂಡಿದ್ರೆ ಆವಾಗೇನು ಬರ್ತಿತ್ತು? 600 × 60 ಅಂತ ಬರ್ತಿತ್ತು, ಹೌದಾ? ಈಗ 600 ರೀಇಶ್ಯೂ ಆಗಿರೋದ್ರಿಂದ ನಿಮ್ಮ ಫರ್ಫೀಚರ್ ಕ್ಯಾಲ್ಕುಲೇಷನ್ ಆಗಬೇಕಾದ್ದು 600 ಶೇರ್ಸ್ಗೆ ಮಾತ್ರ. ಸೊ 600 × 60 ಅಂತ ಬಂದಾಗ ಎಷ್ಟು ಬರಬೇಕಿತ್ತು? ಇಲ್ಲಿ 36,000 ಅಂತ ಬರಬೇಕಿತ್ತು, ಹೌದಾ? 36,000 ಅಂತ ನಿಮಗೆ ಇಲ್ಲಿ ಬರಬೇಕಿತ್ತು. ಆವಾಗ ಏನಾಗುತ್ತೆ? 36,000 ಈಗ ಕರೆಕ್ಟ್ ಆಯಿತು. ಏನು? 600 ಶೇರ್ಸ್ ಫರ್ಫಿಟ್ ಆಯಿತು, 600 ಶೇರ್ಸ್ ರೀಇಶ್ಯೂ ಆಯಿತು ಅಂತ ಆದಾಗ ಕ್ಯಾಪಿಟಲ್ ರಿಸರ್ವ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? 600 ಶೇರ್ಸ್ ಫರ್ಫಿಟ್ ಅಂತ ಕನ್ಸಿಡರ್ ಮಾಡುವಾಗ ಎಷ್ಟು ಬಂತು? ಇಲ್ಲಿ 36,000 ಬಂತು. ಇಲ್ಲಿ ಎಷ್ಟಿದೆ? 12,000 ಇದೆ. ಇದರ ಎರಡರ ಡಿಫ್ರೆನ್ಸ್ ಏನಿದೆ ಅದನ್ನು ನೀವು ಇಲ್ಲಿ ಬರಿಬೇಕು. ಎಷ್ಟು? 24,000. 24,000. ಆದರೆ ನೀವು ಎಕ್ಸಾಮಲ್ಲಿ ಈ 36,000 ತೋರಿಸ್ಲಿಕ್ಕಿಲ್ಲ. ಇದು ಖಾಲಿ ನಿಮ್ಮ ಮೈಂಡಲ್ಲಿ ಇಟ್ಕೊಂಡಿರ್ಬೇಕಷ್ಟೇ. ನಿಮ್ಮ ಕ್ಯಾಲ್ಸಿಲ್ ನೀವೇನು ಕ್ಯಾಲ್ಕುಲೇಟ್ ಮಾಡಿ ಫೈಂಡ್ ಔಟ್ ಮಾಡ್ಕೋತೀರಾ ಅದು ಅಲ್ಲೇ ಇರಬೇಕು, ಇಲ್ಲಿ ತೋರಿಸ್ಲಿಕ್ಕಿಲ್ಲ, ಗೊತ್ತಾಯ್ತಾ? ಹಾಗಾಗಿ ನಾನು ಇದನ್ನು ರಬ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ತೋರಿಸ್ಲಿಕ್ಕಿಲ್ಲ. ಇಲ್ಲಿ 600 × 60 = 36 ಅಂತ ತೋರಿಸ್ಲಿಕ್ಕಿಲ್ಲ. ಮೈಂಡ್ ಕ್ಯಾಲ್ಕುಲೇಷನ್ ಮಾಡಿಟ್ಕೊಳ್ಳಿ. ಆವಾಗ ನಿಮಗೆ 600 × 60 ಮಾಡಿದಾಗ ಇಲ್ಲಿ ಎಷ್ಟು ಬರುತ್ತೆ? 36,000 ಬರುತ್ತೆ. ಸೊ 36,000 - 12,000 ಅಂತ ಮಾಡಿದಾಗ ನಿಮಗೆ 24,000 ಬರ್ತದೆ. ಸೊ ಇದು ನಿಮ್ಮ ಆನ್ಸರ್ ಆಗಿರ್ತದೆ. ಸೊ ಶೇರ್ಸ್ನ ಮೇಲೆ 12 ಮಾರ್ಕ್ಸ್ ಕ್ವಶನ್ ನಿಮಗೆ ಎಕ್ಸಾಮಲ್ಲಿ ಕೇಳುವಾಗ ಹಿಂದಿನ ವಿಡಿಯೋದಲ್ಲಿ ಇರುವಂತಹ ಕ್ವಶನ್ ಬರ್ತದೆ, ಇಲ್ಲ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರುವಂತಹ ಕ್ವಶನ್ನೇ ಬರುತ್ತೆ. ಸೊ ಮಿಸ್ ಮಾಡ್ಕೊಳ್ಬೇಡಿ. 12 ಮಾರ್ಕ್ ಆರಾಮ್ಸೆ ತಗೊಳ್ಳಿ. ಈ 3 ಜರ್ನಲ್ ಎಂಟ್ರಿಯಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಡೆಬಿಟಾ ಕ್ರೆಡಿಟ್ ಅಂತ. ಫಿಟ್ಗೆ 1 ಡೆಬಿಟ್, ರೀಇಶ್ಯೂಗೆ 2 ಡೆಬಿಟ್, ನೆಕ್ಸ್ಟಿಗೆ 1 ಡೆಬಿಟ್ 1 ಕ್ರೆಡಿಟ್, ಆಯಿತಾ? ಮತ್ತು ಇಲ್ಲಿ ಯಾವಾಗ ನೀವು ಬ್ಯಾಂಕನ್ನು ಡೆಬಿಟ್ ಅಂತ ತೋರಿಸ್ತೀರಿ ಆವಾಗ ರಿಸೀವ್ಡ್. ಫಸ್ಟಿಗೆ ಬ್ಯಾಂಕ್ ಡೆಬಿಟ್ ಅಂತ ಮಾಡಿದಾಗ ಅಪ್ಲಿಕೇಶನ್ ಮನಿ ರಿಸೀವ್ಡ್, ಸೆಕೆಂಡ್ ಟೈಮಲ್ಲಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಅಂತ ಮಾಡಿದಾಗ ಅಲಾಟ್ಮೆಂಟ್ ಮನಿ ರಿಸೀವ್ಡ್, ಥರ್ಡ್ ಟೈಮಲ್ಲಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಅಂತ ಮಾಡಿದಾಗ ಕಾಲ್ ಮನಿ ರಿಸೀವ್ಡ್. ಸೊ ನೆನ್ಪಿಟ್ಕೊಳ್ಳಿ, ಖಾಲಿ ಜರ್ನಲ್ ಎಂಟ್ರಿ ವಿತ್ ನರೇಷನ್ ಕ್ಲಿಯರ್ ಬರೆದ್ರೆ 7 ಮಾರ್ಕ್ ನಿಮಗೆ ಗ್ಯಾರಂಟಿ ಸಿಗ್ತದೆ. ಸೊ ಈ ಫಿಗರ್ಸ್ ಅರ್ಥ ಮಾಡ್ಕೊಳ್ಳಿ, ಚಂದ ಮಾಡಿ ಬರೀರಿ, ಒಳ್ಳೆ ಮಾರ್ಕ್ ಬರುತ್ತೆ, ಆಯಿತಾ? ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ 6 ಮಾರ್ಕ್ಸ್ಗೆ ಬಂದೇ ಬರುತ್ತೆ ಅನ್ನೋಂಥ ಕ್ವಶನ್ಸ್ ಡಿಸ್ಕಸ್ ಮಾಡ್ತೀನಿ. ಮಿಸ್ ಮಾಡ್ಕೊಳ್ಬೇಡಿ, ಆಯಿತಾ? ಒಳ್ಳೆ ಮಾರ್ಕ್ ತೆಗೀರಿ. ಥ್ಯಾಂಕ್ ಯು. ನನ್ನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಥ್ಯಾಂಕ್ ಯು.